ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಅಕ್ಟೋಬರ್ ತಿಂಗಳಿನ ಶುಭಾಶಯಗಳು. ಕರ್ತನಾದ ಯೇಸು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮೊಂದಿಗೆ ಇದ್ದು 30 ದಿನಗಳು ಕಾಪಾಡಿ ಎಲ್ಲ ಕೇಡು ಅಪಾಯ ಶೋಧನೆ ಹೋರಾಟಗಳಿಂದ ತಪ್ಪಿಸಿ ಕಾಪಾಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಕರ್ತನಾದ ಯೇಸು ನಿನ್ನೆ ಇವತ್ತು ನಾಳೆ ನಿರಂತರವೂ ಏಕರೀತಿಯಾಗಿದ್ದೇನೆಂಬುದಾಗಿ ಹೇಳಿದಂಥ ಕರ್ತನು ಯುಗದ ಅಂತ್ಯದವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂದು ಹೇಳಿದ ಕರ್ತನು ಈ ಅಕ್ಟೋಬರ್ ತಿಂಗಳಲ್ಲಿ ಒಂದೊಂದು ದಿನ ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೂ ಇರಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಅಕ್ಟೋಬರ್ ತಿಂಗಳಿನ ದೇವರ ವಾಕ್ಯದ ವಾಗ್ದಾನವನ್ನು ನಾವು ಈಗ ತೆಗೆದುಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ ಅದರ 7ನೇ ವಚನ ಅಕ್ಟೋಬರ್ ತಿಂಗಳಿನ ವಾಗ್ದಾನವಾಗಿರುತ್ತದೆ. ದೇವರು ಹೀಗೆ ಹೇಳುತ್ತಾ ಇದ್ದಾನೆ, ನೀವಾದರೂ ಸ್ಥಿರಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಕ್ಟೋಬರ್ ತಿಂಗಳಲ್ಲಿ ಕರ್ತನಾದ ದೇವರು ನಮಗೆ ಕೊಡ್ತಿರುವಂಥ ವಾಗ್ದಾನದ ವಾಕ್ಯ ಏನೆಂದರೆ, ಸ್ಥಿರಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ತಿಂಗಳಲ್ಲಿ ದೇವಾದಿ ದೇವನು 3 ವಿಧವಾದಂಥ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ಮಾಡಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಂಬಿಕೆಯಿಂದ ಈ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಹಾಗಾದರೆ ಮೊಟ್ಟ ಮೊದಲನೇದಾಗಿ ದೇವರು ಈ ತಿಂಗಳಲ್ಲಿ ಕೊಡುವಂಥ ವಾಗ್ದಾನ ಏನೆಂದರೆ, ಸ್ಥಿರಚಿತ್ತರಾಗಿರ್ರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನವೇ, ದೇವಾದಿ ದೇವನು ನಮಗೆ ಹೇಳ್ತಾ ಇದ್ದಾನೆ, ನೀವು ಸ್ಥಿರಚಿತ್ತರಾಗಿರ್ರಿ ಎಂಬುದಾಗಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆಂದರೆ, ಕರ್ತನಾದ ಯೇಸು ಆತನು ಸ್ಥಿರವಾಗಿರುವಂಥ, ಸ್ಥಿರಚಿತ್ತವಾಗಿರುವಂಥ, ಶಾಶ್ವತವಾಗಿರುವಂಥ ದೇವರಾಗಿರುವುದರಿಂದ ನಮಗೆ ಆತನು ಹೇಳ್ತಾ ಇದ್ದಾನೆ, ನಾನು ಶಾಶ್ವತವಾಗಿರುವುದರಿಂದ ನೀವು ಸ್ಥಿರಚಿತ್ತರಾಗಿರ್ರಿ ಎಂಬುದಾಗಿ ನಮಗೆ ಆಜ್ಞಾಪಿಸ್ತಾ ಇದ್ದಾನೆ. ನಮ್ಮ ಈ ತಿಂಗಳ ಪ್ರಯಾಣದಲ್ಲಿ ಒಂದೊಂದು ದಿನವೂ ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಥಿರಚಿತ್ತರಾಗಿ ಮುಂದಕ್ಕೆ ನಡೆಯೋಣ. ದೇವರು ಹಾಗೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಉದಾಹರಣೆಯಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೆಹೋಶುವ ಪುಸ್ತಕ 1:6 ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಯೆಹೋಶುವನೇ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಿಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಕರ್ತನಾದ ಯೇಸು ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶನೆಂದರೆ, ದೇವರು ತನ್ನ ಸಂಕಲ್ಪಗಳನ್ನು ನಮ್ಮ ಮೂಲಕವಾಗಿ ನೆರವೇರಿಸಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ. ದೇವರು ತನ್ನ ಕಾರ್ಯಗಳನ್ನು ನಮ್ಮ ಮೂಲಕವಾಗಿ ನೆರವೇರಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಅದಕ್ಕಾಗಿ ನೋಡಿ, ದೇವರು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಕೊಟ್ಟ ವಾಗ್ದಾನವನ್ನು ಯೆಹೋಶುವನ ಮೂಲಕವಾಗಿ ನೆರವೇರಿಸಬೇಕೆಂಬುದಾಗಿ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ದೇವರ ಒಂದು ಸಂಕಲ್ಪ, ದೇವರ ಚಿತ್ತ, ದೇವರ ಕೆಲಸವು ನಮ್ಮ ಮೂಲಕವಾಗಿ ನೆರವೇರಬೇಕಾದರೆ, ನಮ್ಮ ಮೂಲಕವಾಗಿ ಆಶೀರ್ವಾದವು ಬರಬೇಕಾದರೆ ನಾವು ಸ್ಥಿರಚಿತ್ತರಾಗಿರಬೇಕೆಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಈಗ ಯೆಹೋಶುವನು ದೇವರ ಮಾತಿಗೆ ವಿಧೇಯನಾಗಿ ಸ್ಥಿರಚಿತ್ತನಾಗಿ ಆತನು ದೇವರೊಂದಿಗೆ ನಡೆದ ಕಾರಣ ಇಸ್ರಾಯೇಲ್ ಜನರನ್ನು ಹಾಲು ಜೇನು ಹರಿಯುವಂಥ ಕಾನಾನ್ ಎಂಬ ಒಂದು ಶ್ರೇಷ್ಠವಾದ ಆಶೀರ್ವಾದದ ಒಂದು ವಾಗ್ದಾನದ ದೇಶಕ್ಕೆ ಸೇರಿಸಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಗೆ ಕರ್ತನಲ್ಲಿ ಪ್ರಿಯ ದೇವಚನವೇ, 2ನೇದಾಗಿ ದೇವರ ವಾಗ್ದಾನ ಈ ತಿಂಗಳಲ್ಲಿ ಏನಾಗಿದೆ ಅಂದರೆ, ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂಬುದಾಗಿ. 2ನೇದಾಗಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಕೈಗಳು ಜೋಲು ಬೀಳದಿರಲಿ. ಒಬ್ಬ ವ್ಯಕ್ತಿ ಸೋತು ಹೋಗುವುದು ಯಾವಾಗಂದರೆ, ತನ್ನ ಕೈಗಳು ಜೋಲು ಬೀಳುವಾಗ ಸೋತು ಹೋಗ್ತಾನೆ. ತನ್ನ ಕೈಗಳು ಜೋಲು ಬೀಳುವಾಗ, ಅಶಕ್ತರಾಗುವಾಗ ತಮ್ಮ ಜೀವನದಲ್ಲಿ ಯಾವ ಒಂದು ಆಶೀರ್ವಾದವನ್ನು ಹೊಂದಲು ಸಾಧ್ಯವಿಲ್ಲ. ಹಾಗಾಗಿ ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವಾದಿ ದೇವನು ಹೇಳುತ್ತಿರುವಂಥ ಮಾತೇನೆಂದರೆ, ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ವಿಮೋಚನ ಕಾಂಡ 17ನೇ ಅಧ್ಯಾಯ 12ನೇ ವಚನದಲ್ಲಿ
ಮೋಶೆ ಕೈಗಳು ಭಾರವಾಗಿರಲಾಗಿ ಆರೋಣ ಮತ್ತು ಹೂರರು ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆತ್ತುವಾಗ ಇಸ್ರಾಯೇಲ್ ಜನರಿಗೆ ಅಮಾಲೇಕ್ಯರಿಂದ ಜಯ ಸಿಗುತ್ತಾ ಇತ್ತು. ಯಾವಾಗ ಮೋಶೆ ಕೈಗಳು ಜೋಲು ಬೀಳುತ್ತಾ ಇದ್ದವೋ ಇಸ್ರಾಯೇಲರಿಗೆ ಸೋಲಾಗುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಇದನ್ನು ತಿಳಿದ ಆರೋನರು ಮತ್ತು ಹೂರರು ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಮೋಶೆಯ ಕೈಗಳನ್ನ ಎತ್ತಿ ಹಿಡಿಯುತ್ತಾ ಇದ್ದರು ಎಂಬುದಾಗಿ. ಮೋಶೆ ಕೈಗಳು ಸಾಯಂಕಾಲವರೆಗೂ ಎತ್ತಿ ಇಟ್ಟ ಕಾರಣ ಇಸ್ರಾಯೇಲರಿಗೆ ಪರಿಪೂರ್ಣವಾದ ಜಯ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಯೆಮೋಚನ ಕಾಂಡ 17ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಮಾತುಗಳನ್ನು ನಾವು ನೋಡುತ್ತಾ ಇದ್ದೇವೆ. ಸೊ ಇವತ್ತು ನಮ್ಮ ಕೈಗಳು ಜೋಲು ಬೀಳುವಾಗ ನಮಗೆ ಸೋಲಾಗ್ತದೆ ಎಂಬುದಾಗಿ ಮಾತಿನ ಅರ್ಥವಾಗಿದೆ. ದೇವರ ಮಕ್ಕಳಾಗಿರುವಂಥ ನಾವು ಯಾವಾಗಲೂ ನಮ್ಮ ಕೈಗಳನ್ನು ಕರ್ತನಾದ ಯೇಸುವಿನ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ, ವಾಕ್ಯ ಮೂಲಕವಾಗಿ, ಪ್ರಾರ್ಥನೆಗಳ ಮೂಲಕವಾಗಿ ನಮ್ಮ ಕೈಗಳನ್ನು ಬಲಪಡಿಸಿಕೊಳ್ಳಬೇಕೆಂಬುದಾಗಿ ದೇವರು ಎಚ್ಚರಿಸಪಡಿಸ್ತಾ ಇದ್ದಾನೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಕೈಗಳು ಜೋಲು ಬೀಳದಂತೆ, ಎಷ್ಟೇ ಪರಿಸ್ಥಿತಿಗಳು, ಕಷ್ಟ, ಕಣ್ಣೀರು, ಶೋಧನೆ, ಹೋರಾಟ, ಬಾಧೆ, ಶತ್ರುಗಳು ಬಂದಾಗಲೂ ನಾವು ಸೋತು ಹೋಗದಂತೆ, ನಿರಾಶರಾಗದಂತೆ, ಕಳವಳಗೊಳ್ಳದಂತೆ, ಅಧೈರ್ಯಗೊಳ್ಳದಂತೆ, ಜೋಲು ಬೀಳದಂತೆ, ಕರ್ತನ ನಾಮದಲ್ಲಿ ನನ್ನನ್ನು ಬಲಪಡಿಸುವಾತನಾಗಿರುವಂಥ ಕರ್ತನಾದ ಯೇಸುವಿನಲ್ಲಿ ನಮ್ಮ ಕೈಗಳನ್ನು ನಾವು ಬಲಪಡಿಸಿಕೊಳ್ಳೋಣ, ಸ್ಥಿರಪಡಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಚನವೇ, ಮತ್ತೊಂದು ಉದಾಹರಣೆ ನೋಡುವುದಾದರೆ ರೂತ್ ಪುಸ್ತಕದಲ್ಲಿ 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ, ರೂತಳು ಮುಂಜಾನೆಯಿಂದ ಸಾಯಂಕಾಲದವರೆಗೂ ತನ್ನ ಕೈಗಳಿಗೆ ಚುರುಕನ್ನು ಕೊಟ್ಟಳೆಂಬುದಾಗಿ. ಅಂದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಆಕೆ ಅಕ್ಕಲನ್ನು ಆಯುತ್ತಾ ಇರುವಾಗ ಅದನ್ನು ಕೂಡಿಸುವಾಗ ಆಕೆಗೆ 30 ಸೇರು ಜವಗೋಧಿ ಸಿಕ್ಕುತ್ತೆಂಬುದಾಗಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ನೋಡಿ, ಹಕ್ಕಲು ಆಯುವಾಗ 2-3 ಸೇರು ಸಿಕ್ಕರೆ ಹೆಚ್ಚಾದಂಥ ಒಂದು ಕಾರ್ಯವಾಗಿದೆ. ಆದರೆ ರೂತಳು ಮುಂಜಾನೆಯಿಂದ ಸಂಜೆವರೆಗೆ ಹಕ್ಕಲು ಆಯುವಾಗ ಆಕೆಗೆ 30 ಸೇರು ಜವಗೋಧಿ ಸಿಕ್ಕುತ್ತೆಂಬುದಾಗಿ ನೋಡಿ. ಒಂದು ಬಡ ವಿಧವೆ, ಈಗೋ ಮೋವಾಬ್ ದೇಶದಿಂದ ಬಂದಂಥ ಆ ಒಂದು ರೂತಳು ತನ್ನ ಜೀವನದಲ್ಲಿ ತನ್ನ ಕೈಗಳಿಗೆ ಕೆಲಸ ಕೊಟ್ಟಿದ್ದಕ್ಕಾಗಿ ದೇವರು ಆಕೆಯನ್ನು ಆಶೀರ್ವಾದ ಮಾಡಿದನೆಂಬುದಾಗಿ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಕೈಗಳಿಗೆ ನಾವು ಚುರುಕನ್ನು ಕೊಡೋಣ. ನಾವು ಸೋಮಾರಿಗಳಾಗಿರದೆ, ನಾವು ನಮ್ಮ ಕೆಲಸಗಳಲ್ಲಿ ಅಲಕ್ಷ್ಯರಾಗಿರದೆ, ಯಾವಾಗಲೂ ಆಸಕ್ತಿ ಉಳ್ಳವರಾಗಿ ನಮ್ಮ ಕೈಗಳಿಗೆ ಒಂದು ಕೆಲಸವನ್ನು ಕೊಟ್ಟು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಚುರುಕಾಗಿ ನಾವು ಮಾಡುವಾಗ ದೇವಾದಿ ದೇವನು ಆತನು ನಮ್ಮ ಕೈಗಳನ್ನು ಆಶೀರ್ವದಿಸಿ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯದಾಗಿ 3ನೇದಾಗಿ ನೋಡುವಾಗ, ಈಗ ದೇವರ ವಾಗ್ದಾನ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದೊಂದು ಅದ್ಭುತವಾದಂಥ ದೇವರ ವಾಗ್ದಾನವಾಗಿದೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿ ನಾವು ಯಾವುದೇ ಕಾರ್ಯಗಳನ್ನು ಪ್ರಯತ್ನವನ್ನು ನಾವು ಮಾಡುವಾಗ ದೇವಾದಿ ದೇವನು ನಮ್ಮ ಕಾರ್ಯಗಳನ್ನು, ನಮ್ಮ ಪ್ರಯತ್ನಗಳನ್ನು ಆತನು ಸಫಲಪಡಿಸುವಂಥ ದೇವರಾಗಿದ್ದಾನೆಂಬುದಾಗಿ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಈಗ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂಬುದಾಗಿ. ನಾವು ಯಾವಾಗ ನಂಬಿಕೆಯಿಂದ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಮುಂದೆ ಹೋಗ್ತೇವೋ ದೇವರು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ಉದಾಹರಣೆಯಾಗಿ ದೇವರ ವಾಕ್ಯದಲ್ಲಿ ಯೋಶುವ ಪುಸ್ತಕ 6ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ನಾವು ನೋಡುವಾಗ, ಇಸ್ರಾಯೇಲ್ ಜನರಿಗೆ ತಮ್ಮ ಪ್ರಯಾಣದಲ್ಲಿ ದೊಡ್ಡ ಒಂದು ಗೋಡೆಯು, ಯೆರಿಕೋ ಗೋಡೆಯು ಅವರಿಗೆ ಅಡ್ಡವಾಗಿ ಬಂದಿತು. ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು 7 ದಿವಸ ಈ ಕೋಟೆಯನ್ನು ನೀವು ಸುತ್ತಬೇಕು ಮತ್ತು 6 ದಿವಸ ಒಂದೊಂದು ದಿನ ಒಂದೊಂದು ಸಾರಿ ಸುತ್ತಬೇಕು, 7ನೇ ದಿವಸ ನೀವು 7 ಸಾರಿ ಸುತ್ತಬೇಕೆಂಬುದಾಗಿ ದೇವರು ಆಜ್ಞಾಪಿಸಿದಾಗ ಇಸ್ರಾಯೇಲರು ಅವರು 6 ದಿವಸ ದಿನಕ್ಕೆ 1 ಸಾರಿ ಹಾಗೆ ಸುತ್ತಿ ಅವರವರ ಗುಡಾರಗಳಲ್ಲಿ ಬಂದು ಸೇರುತ್ತಾ ಇದ್ದರು. 7ನೇ ದಿವಸ ಬಂದಾಗ ಅವರು 7 ಸಾರಿ ಸುತ್ತಿದರೆಂಬುದಾಗಿ. 7ನೇ ದಿವಸ 7ನೇ ಸಾರಿ ಸುತ್ತುವಾಗ ಆ ಒಂದು ಕೋಟೆಯು ತಾನಾಗಿ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಕೆಲವು ಸಾರಿ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಭವಿಷ್ಯದಲ್ಲಿ, ನಮ್ಮ ಬಿಸ್ನೆಸ್ನಲ್ಲಿ, ನಮ್ಮ ಕೆಲಸಗಳಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದಕ್ಕೆ ಫಲ ಬರಲಿಲ್ಲ ಎಂಬುದಾಗಿ ನಾವು ಸೋತು ಹೋಗದೆ, ಈಗ ಕರ್ತನು ನನ್ನೊಂದಿಗಿದ್ದಾನೆ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದೆಂಬುದಾಗಿ ಹೇಳಿದಂಥ ಕರ್ತನಾದ ಯೇಸು ನನಗೆ ಫಲ ಕೊಡ್ತಾನೆಂಬುದಾಗಿ ನಂಬಿಕೆಯಿಂದ ಈಗ ಇಸ್ರಾಯೇಲರ ಹಾಗೆ ಆ ಕೋಟೆಯನ್ನು ಯಾವ ರೀತಿ ಸುತ್ತಿದರೋ
ಹಾಗೆ ನಾವು ಕರ್ತನ ನಾಮದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಬಿಸ್ನೆಸ್ಗಳನ್ನು, ನಮ್ಮ ಒಂದು ವಿದ್ಯಾಭ್ಯಾಸಗಳನ್ನು, ನಮ್ಮ ಪ್ರಯತ್ನಗಳನ್ನು ನಾವು ನಡೆಸುವಾಗ ದೇವರು ಅದಕ್ಕೆ ಪ್ರತಿಫಲ ಕೊಡುವ ದೇವರಾಗಿದ್ದಾನೆಂಬುದಾಗಿ, ಅದಕ್ಕಾಗಿ ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಅಕ್ಟೋಬರ್ ತಿಂಗಳಲ್ಲಿ ದೇವರು ಹೇಳುವಂಥ ಮಾತು, ನೀವಾದರೂ ಸ್ಥಿರಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಈ ತಿಂಗಳ ದೇವರು ಈ ಒಂದು ವಾಗ್ದಾನವನ್ನು ಕೊಡುತ್ತಾ ಇದ್ದಾನೆ. ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಸ್ಥಿರಚಿತ್ತರಾಗಿರೋಣ, ನಮ್ಮ ಕೈಗಳು ಜೋಲು ಬೀಳದಂತೆ ನೋಡಿಕೊಳ್ಳೋಣ ಮತ್ತು ನಮ್ಮ ಪ್ರಯತ್ನಕ್ಕೆ ಫಲ ತಪ್ಪದೆಂಬುದಾಗಿ ಹೇಳಿದ ದೇವಾದಿ ದೇವನು ನಾವು ಎಲ್ಲ ಕಾರ್ಯಗಳನ್ನು ನಂಬಿಕೆಯಿಂದ ಮಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಆಶೀರ್ವಾದ ಮಾಡಲಿ. ತಿಂಗಳೆಲ್ಲವೂ ಕರ್ತನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಕೃಪೆ ನಿಮ್ಮ ಮೇಲೆ ಇರಲಿ. ಕರ್ತನಾದ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರೇ ಅಪ್ಪ, ಅಕ್ಟೋಬರ್ ತಿಂಗಳಿಗೆ ನಮ್ಮನ್ನು ನಡೆಸಿದ್ದಿ. ಈ ಕರ್ತನೆ, ಈ ತಿಂಗಳ ಈ ದಿನ ಮೊದಲುಗೊಂಡು ಈ ತಿಂಗಳದ ಕೊನೆಯವರೆಗೂ ನಿನ್ನ ಕೃಪಾ ಆಶೀರ್ವಾದವನ್ನು, ನಿನ್ನ ಮಹಿಮೆಯನ್ನು, ಬಲವನ್ನು, ನಿನ್ನ ಕರ್ತನೆ ಅಪ್ಪ ಸಮಾಧಾನವನ್ನು ಪ್ರತಿ ವಾಕ್ಯವನ್ನು ಕೇಳುವಂಥ ಕುಟುಂಬಗಳಿಗೆ, ವಿಶ್ವಾಸಿಗಳಿಗೆ, ವ್ಯಕ್ತಿಗಳಿಗೆ ನೀನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡ್ತೇನೆ. ಅವರಿಗೆ ಬರುವ ಎಲ್ಲ ಶೋಧನೆಗಳು, ಹೋರಾಟಗಳು, ಶತ್ರುಗಳು, ಉಪದ್ರವಗಳು, ಸಮಸ್ಯೆಗಳು, ಚಿಂತೆಗಳು, ಅವಮಾನಗಳು, ಸಾಲಗಳು ಎಲ್ಲವುಗಳಿಂದ ಬಿಡುಗಡೆ ಮಾಡಿ ಒಂದೊಂದು ದಿನ ಜಯಕರವಾಗಿ ನಡೆಸಿಕೊಡಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.